ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ನೀವು ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದೀರಾ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅದರಿಂದ ನನ್ನ ಹೊಸ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಮಳೆಗಾಲ ಶುರುವಾಗಿದೆ, ಜೊತೆಗೆ ಹಿಂಡಿ ಹೊಡ್ಕೊಳ್ಳೋ ಸಮಸ್ಯೆ ಕೂಡ ಶುರುವಾಗುತ್ತೆ. ಅವಾಗ ನಾವೇನಪ್ಪ ಮಾಡಬೇಕು ಅಂದರೆ ಮನೆಯಲ್ಲೇ ಪೆಡಿಕ್ಯೂರ್ ಮಾಡಿಕೊಂಡು ಹೊಡೆದಿರೋ ಹಿಂಡಿ ಪಾದಗಳನ್ನ ನಾವು ಸರಿ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲೇ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ತುಂಬಾನೇ ಸುಲಭ, ತುಂಬ ಈಸಿ ಸ್ಟೆಪ್ಸು. ತುಂಬ ಸುಲಭವಾಗಿ ಯಾವುದೇ ರೀತಿಯ ಖರ್ಚಿಲ್ಲದೆ ಮನೆಯಲ್ಲೇ ನಾವು ಪೆಡಿಕ್ಯೂರ್ನ ಮಾಡ್ಕೋಬಹುದು. ಮೊದಲಿಗೆ ಪೆಡಿಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಬಕೆಟು ಅಥವಾ ಟಬ್ಬಾದರೂ ತೊಗೋಬೋದು. ನಿಮ್ಮ ಮನೇಲಿ ಯಾವುದಿರುತ್ತೋ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ನಮ್ಮ 2 ಪಾದನ ಹಾಕಿ ನೆನೆಸೋ ಅಷ್ಟು ಅಗಲ ಇದ್ದರೆ ಸಾಕಾಗತ್ತೆ. ಈಗ ಬಕೆಟ್ಗೆ ಬಿಸಿ ನೀರನ್ನು ಹಾಕ್ಕೊಬೇಕಾಗತ್ತೆ. ಕಾಯಿಸಿರೋಂಥ ನೀರನ್ನು ಹಾಕ್ಕೊಳ್ಳಿ. ನಮ್ಮ ಪಾದ ಎಷ್ಟು ಬಿಸಿ ತಡೆಯುತ್ತೋ ನೋಡಿಕೊಂಡು ಅಷ್ಟು ಬಿಸಿ ಇರೋ ನೀರನ್ನು ನೀವು ಇಟ್ಕೊಳ್ಳಿ. ಮತ್ತು ನಮ್ಮ ಪಾದ ಮುಳುಗುವಷ್ಟು ಬಿಸಿ ನೀರು ಇಲ್ಲಿ ಬೇಕಾಗತ್ತೆ. ಈ ಬಿಸಿ ನೀರಿಗೆ ಶ್ಯಾಂಪು ಆ್ಯಡ್ ಮಾಡ್ಕೋಬೇಕು. ನೀವು ಮನೆಯಲ್ಲಿ ಯಾವ ಶ್ಯಾಂಪೂನ ಯೂಸ್ ಮಾಡ್ತೀರೋ ಅದೇ ಶ್ಯಾಂಪೂನ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ₹1 ಒಂದು ಶ್ಯಾಂಪೂನ ಆ್ಯಡ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ನಮ್ಮ ಒಡೆದಿರೋ ಪಾದಕ್ಕೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಲ್ಲ. ಮತ್ತು ನಮಗೇನಾದರೂ ಕಾಲು ನೋವಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಅರ್ಧನ ಹಿಂಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನನ್ನ ಮಗಳು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ. ಸಾಲ್ಟು, ಶ್ಯಾಂಪು ಎಲ್ಲ ಹಾಕಿದ್ವಲ್ಲ, ಲೆಮನ್ ಎಲ್ಲ ಅವಳು ಮಿಕ್ಸ್ ಮಾಡ್ಕೊಡ್ತೀನಿ ಅಂದ್ಲು, ಅದಕ್ಕೆ ಅವಳೇ ಮಿಕ್ಸ್ ಮಾಡ್ತಾ ಇದ್ದಾಳೆ. ನೋಡಿ, ನನ್ನ ಕಾಲು ತುಂಬ ಏನು ಹೊಡೆದಿಲ್ಲ, ಸ್ವಲ್ಪ ಹೊಡೆಯೋದಕ್ಕೆ ಶುರು ಆಗ್ತಾ ಇದೆ ಇವಾಗ. ತುಂಬ ಹೊರಗಡೆ ಹೋಗಿ ಮಣ್ಣೆಲ್ಲ ಆ ಥರ ಇದ್ದರೆ, ಮಣ್ಣಲ್ಲೆಲ್ಲ ಓಡಾಡಿದರೆ ಸ್ವಲ್ಪ ಜಾಸ್ತಿ ಹೊಡೆದ್ಬಿಡುತ್ತೆ. ನೋಡಿ, ಈಗ ಬಿಸಿ ನೀರಲ್ಲಿ ನಮ್ಮ ಪಾದಗಳನ್ನ 10 ನಿಮಿಷ ನಾವು ನೆನೆಸ್ಬೇಕಾಗತ್ತೆ. ಈ ರೀತಿ ನಾವು ಪೆಡಿಕ್ಯೂರ್ನ ಮನೇಲೇ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಕಾಲು ನೋವಿದ್ರೆ ಕಡಿಮೆ ಆಗುತ್ತೆ ಮತ್ತು ನಮಗೆ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಯಾರಿಗೆ ತುಂಬ ಕಾಲು ನೋವೆಲ್ಲ ಇರುತ್ತೋ ಅವರು ಪೆಡಿಕ್ಯೂರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅವ್ರಿಗೆ ಜೊತೆಗೆ ಕಾಲು ನೋವು ಕೂಡ ಕಡಿಮೆ ಆಗುತ್ತೆ. ಅವ್ರಿಗೆ ಒಡೆದಿರೋ ಪಾದಗಳನ್ನ ಕೂಡ ಅವ್ರು ಸರಿ ಮಾಡ್ಕೊಬೋದು. ಈಗ 10 ನಿಮಿಷ ಆಗಿದೆ. ನೋಡಿ, ಈ ರೀತಿ ಬ್ರಷ್ ಅದು ಹೊರಗಡೆ ಸಿಗುತ್ತೆ ನಿಮಗೆ, ಬ್ರಷ್ ನೀವು ತೊಗೋಬೋದು. ಈ ಬ್ರಷಿಂದ ನೀಟಾಗಿ ಬ್ರಷ್ ಮಾಡ್ಕೋಬೇಕು. ಈ ರೀತಿ ಬ್ರಷ್ ಮಾಡ್ಕೊಳ್ಳೋದ್ರಿಂದ ಕಾಲು ಗಲೀಜಾಗಿರುತ್ತೆ. ಮತ್ತು ತುಂಬ ಹೊಡೆದಿರೋರಿಗೆ ಸೆಂಟ್ರಲ್ಲೆಲ್ಲ ಹೊಡೆದಿರೋ ಜಾಗದಲ್ಲೆಲ್ಲ ಹೋಗಿ ಗಲೀಜು ಕೂತ್ಕೊಂಡಿರುತ್ತಲ್ವ, ಈ ರೀತಿ ಬ್ರಷ್ ಮಾಡೋದ್ರಿಂದ ಅದೆಲ್ಲ ಕ್ಲಿಯರ್ ಆಗುತ್ತೆ. ನೀಟಾಗಿ ಎಲ್ಲ ಕಡೆ ಬ್ರಷ್ ಮಾಡ್ಕೊಳ್ಳಿ. ಮತ್ತು ಇದು ಸ್ಕ್ರ್ಯಾಪರ್. ಇದು ನಾನು ತೊಗೊಂಡು 6 ಇಯರ್ಸ್ ಆಯಿತು. ಇದರ ಬೆಲೆ ನನಗೆ ಅಷ್ಟು ನೆನಪಿಲ್ಲ. ನಿಮಗೆ ಹೊರಗಡೆ ಶಾಪ್ಸಲ್ಲೆಲ್ಲ ಸಿಗುತ್ತೆ, ಇದು ನೀವು ತೆಗೆದಿಟ್ಕೊಬಹುದು. ಇದರಿಂದ ಎಲ್ಲಿ ಜಾಸ್ತಿ ಹೊಡೆದಿರುತ್ತೋ, ಅಂದರೆ ಎಲ್ಲಿ ಹೊಡೆದಿರುತ್ತೋ ನಿಮಗೆ ಅಲ್ಲೆಲ್ಲ ಚೆನ್ನಾಗಿ ಉಜ್ಕೊಳ್ಳಿ. ಜಾಸ್ತಿ ಹೊಡೆದಿರೋ ಕಡೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಬಿಟ್ಟು ಉಜ್ಜಬೇಕಾಗತ್ತೆ. ಸ್ವಲ್ಪ ಹೊಡೆದಿದ್ರೆ ತೊಂದರೆ ಇಲ್ಲ, ನಿಧಾನಕ್ಕೆ ಉಜ್ಕೊಬಹುದು. ಈ ರೀತಿ ಎಲ್ಲೆಲ್ಲಿ ಹೊಡೆದಿದೆ ಅಲ್ಲೆಲ್ಲ ನೀಟಾಗಿ ನೀವು ಉಜ್ಕೊಂಡ್ರೆ ಡೆಡ್ ಸ್ಕಿನ್ ಏನಿದೆ ಅದೆಲ್ಲ ಬಂದ್ಬಿಡುತ್ತೆ. ಆವಾಗ ಕ್ರಮೇಣ ನಿಮ್ಗೆ ಹೊಡೆದಿರೋ ಕಾಲು ಸರಿ ಹೋಗ್ತಾ ಬರುತ್ತೆ. ತುಂಬ ಜಾಸ್ತಿ ಹೊಡೆದಿದೆ ಅಂದರೆ ಒಂದೇ ಸಲ ಸರಿ ಹೋಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ವಾರಕ್ಕೆ 2 ಸಲ 1 ಸಲ ಈ ಥರ ಮಾಡ್ಕೊಂಡು ಹೋಗಿ. ತುಂಬ ಜಾಸ್ತಿ ಹೊಡೆದಿದೆ ಅಂದರೆ ವಾರಕ್ಕೆ 2 ಸಲ ಮಾಡಿ.
ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸುಮಾರಾಗಿ ಹೊಡೆದಿದೆ ಅಂದರೆ ವಾರಕ್ಕೆ ಒಂದ್ಸಲ ಮಾಡ್ಕೊಂಡು ಹೋಗಿ. ಆಗ ನಿಮಗೆ ಕ್ರಮೇಣ ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ನಿಮಗೆ ಪೂರ್ತಿ ನಿಮ್ಮ ಕಾಲು ಹೊಡೆದಿರೋದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ರೀತಿ ಎಲ್ಲೆಲ್ಲಿ ಹೊಡೆದಿದೆ ಅಲ್ಲೆಲ್ಲ ನೀವು ಉಜ್ಕೊಳ್ಳೋದ್ರಿಂದ ನಿಮಗೆ ಅದು ಡೆಡ್ ಸ್ಕಿನ್ಸ್ ಏನಿದೆ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ, ಅದೆಲ್ಲ ಬಂದ್ಬಿಡುತ್ತೆ. ಕೆಲವೊಂದ್ಸಲ ಈ ಬೆರಳ ಹತ್ರ ಎಲ್ಲ ಹೊಡೆದಿರುತ್ತೆ, ಅಲ್ಲೆಲ್ಲ ನೀಟಾಗಿ ನಿಧಾನಕ್ಕೆ ನಾವು ಉಜ್ಕೊಬೇಕಾಗತ್ತೆ. ಈ ಸ್ಕ್ರ್ಯಾಪರ್ನ ನೀವು ಮೇಲ್ಗಡೆ ಸ್ಕಿನ್ನಿಗೆ ಯೂಸ್ ಮಾಡಬೇಡಿ, ಏಕೆಂದರೆ ಅದರಿಂದ ಸ್ಕಿನ್ನು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬರೀ ಎಲ್ಲಿ ಹೊಡೆದಿರುತ್ತೋ, ಎಲ್ಲಿ ರಫ್ ಆಗಿ ಹೊಡೆದಿರುತ್ತೋ ಅಲ್ಲಿ ಮಾತ್ರ ಯೂಸ್ ಮಾಡಿ, ಮೇಲ್ಗಡೆ ಸ್ಕಿನ್ನಿಗೆ ಯೂಸ್ ಮಾಡಬೇಡಿ. ನೀವು ಅದನ್ನು ಬರೀ ಪಾದಕ್ಕೆ ಮಾತ್ರ ನಾವು ಇದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಉಗುರಲ್ಲೆಲ್ಲ ಗಲೀಜಿರುತ್ತೆ ಅಲ್ವಾ, ಅದನ್ನು ನಾವು ಕ್ಲೀನ್ ಮಾಡ್ಕೊಬೇಕು. ನೈಲ್ ಕಟ್ ಆಗಿಲ್ಲ ಅಂದರೆ ನೈಲ್ ಕಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ನೈಲ್ ಕಟ್ ಆಗಿತ್ತು, ಸೊ ಅದಕ್ಕೆ ನಾನು ಇವಾಗ ಜಸ್ಟ್ ಕ್ಲೀನ್ ಮಾಡ್ತಾ ಇದ್ದೀನಿ. ನಂತರ ನೇಲ್ ಶೇಪ್ ಮಾಡ್ಕೋಬೋದು. ಇಷ್ಟೊತ್ತು ಪಾದ ನೀರಲ್ಲಿ ನೆಂದಿರೋದ್ರಿಂದ ನಾವು ಈಸಿಯಾಗಿ ನೇಲ್ ಶೇಪ್ನ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ, ನಿಮ್ಗೆ ಯಾವ ರೀತಿ ಶೇಪ್ ಮಾಡ್ಕೋಬೇಕೋ ಆ ರೀತಿ ನೀವು ಶೇಪ್ ಮಾಡ್ಕೊಳ್ಳಿ. ಒಂದು ಪ್ಯಾಕನ್ನು ಹಾಕೋಬೇಕಾಗತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮತ್ತು ಅರ್ಧ ಟೇಬಲ್ ಸ್ಪೂನ್ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಕಾಯಿಸದೇ ಇರೋವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪ್ಯಾಕ್ ರೆಡಿಯಾಗಿದೆ. ಈಗ ರೆಡಿ ಮಾಡ್ಕೊಂಡಿರೋ ಪ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ಪ್ಯಾಕಿಂದ ಸನ್ ಟ್ಯಾನ್ ರಿಮೂವ್ ಆಗುತ್ತೆ. ನಾವು ಬಿಸಿಲಲ್ಲೆಲ್ಲ ಓಡಾಡ್ತಿರ್ತೀವಿ, ಚಪ್ಪಲೆಲ್ಲ ಹಾಕ್ಕೊಂಡಿರ್ತೀವಲ್ವ, ಅದೆಲ್ಲ ಮಾರ್ಕೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಈ ರೀತಿ ಪ್ಯಾಕನ್ನು ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದೆಲ್ಲ ರಿಮೂವ್ ಆಗುತ್ತೆ. ನಿಮ್ಮ ಕಾಲು ಒಂದು ಈವನ್ ಕಲರ್ ಬರುತ್ತೆ, ನಿಮ್ಮ ಪಾದ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಒಂದು ಸ್ವಲ್ಪ ಹೊತ್ತು ನೀವು ಸ್ಕ್ರಬ್ ಮಾಡ್ಕೊಳ್ಳಿ. ಆ ರೀತಿ ಸ್ಕ್ರಬ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ. ಇದನ್ನು ಒಂದು 5 ನಿಮಿಷ ಹೀಗೆ ಬಿಟ್ಟು ಸ್ಕ್ರಬ್ ಮಾಡಾದ್ಮೇಲೆ 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೇಕು. ಈಗ 5 ನಿಮಿಷ ಆಗಿದೆ. ಈಗ ಈ ಪ್ಯಾಕನ್ನು ರಿಮೂವ್ ಮಾಡೋಣ. ಅದೇ ಬಕೆಟಲ್ಲಿ ನಾನು ವಾಶ್ ಮಾಡ್ತಾ ಇದ್ದೀನಿ. ಮತ್ತು ಬೇರೆ ಚೆನ್ನಾಗಿರೋ ನೀರನ್ನು ಹಾಕಿ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಅವಾಗಲೇ ನನ್ನ ಪಾದ ತೋರಿಸಿದ್ದೆ ನಾನು, ಅವಾಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲೇ ಗೊತ್ತಾಗುತ್ತೆ. ಸ್ವಲ್ಪನೂ ಬಿರುಕು ಬಿಟ್ಟಿರೋದಿಲ್ಲ, ಎಲ್ಲ ಪೂರ್ತಿ ಕ್ಲಿಯರ್ ಆಗಿದೆ. ಮತ್ತು ಸ್ಕಿನ್ ಕೂಡ ಎಷ್ಟು ಗ್ಲೋ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಆ ಪ್ಯಾಕ್ ಹಾಕಿರೋದ್ರಿಂದ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ.
ಮಳೆಗಾಲ ಶುರುವಾಗಿದೆ ಅಲ್ವಾ, ಕಾಲು ಒಡೆಯೋದಕ್ಕಂತೂ ಶುರುವಾಗೇ ಆಗುತ್ತೆ. ಇವಾಗ ನಾನು ಸ್ವಲ್ಪ ಬಾಡಿ ಲೋಷನ್, ನೀವು ಯಾವುದಾದ್ರೂ ಬಾಡಿ ಲೋಷನ್ ಯೂಸ್ ಮಾಡ್ತಿದ್ರೆ ಅದನ್ನೇ ಅಪ್ಲೈ ಮಾಡ್ಕೊಳ್ಳಿ. ಈ ಮಳೆಗಾಲದಲ್ಲಿ ಕಾಲು ಒಡೆಯೋದಕ್ಕೆ ಶುರುವಾಗುತ್ತೆ ಅಲ್ವಾ, ಅದನ್ನು ನೀವು ಈ ರೀತಿ ಪೆಡಿಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.